ನಾನು ಯಾಕೆ ಕೊಡ್ತಾ ಇದ್ದೇನೆ ಅಂತೇಳಿ, ನನಗೆ 60,000 ಪೆನ್ಷನ್ ಕೊಡ್ತಾರೆ. ಪೆನ್ಷನ್ ಎಲ್ಲಿಂದ ಕೊಡು ಸ್ವಾಮಿ? ಮಂತ್ರಿ ಏನಾದರೂ ಮನೆಯಿಂದ ಕೊಡ್ತಾನ? ನೀವು ಕೊಡಿ, ನನಗೇನು ಬೇಸರ ಇಲ್ಲ. ಅದು ಒಬ್ಬ ಭಿಕ್ಷುಕ ಒಂದು ತುತ್ತು ಅನ್ನ ತಿಂತಾನೆ, ಬಟ್ಟೆ ಹಾಕಿದ್ದಾನೆ, ಚಪ್ಪಲಿ ಹಾಕಿದ್ದಾನೆ, ಟ್ಯಾಕ್ಸ್ ಬಿದ್ದಿದೆ. ಕೋಟಿ ಕೋಟಿ ಆಸ್ಪತ್ರೆಯಲ್ಲಿ ನರಳಾಡ್ತಾ ಇದ್ದಾರೆ ರೋಗಿಗಳು, ಅವರ ಔಷಧಿಗೆ ಟ್ಯಾಕ್ಸ್ ಬೇಕು. ಆ ಹಣ ಅಲ್ಲಿಗೆ ಹೋಗಿ ನಮಗೆ ಬರುವುದಲ್ವ? ಸಮಾಜದ ಹಣ ಅದು. ಸಮಾಜಕ್ಕೆ ನಾನು ಅರ್ಧ ಕೊಡ್ತೇನೆ, ನೀವು ಕೊಡಿ ಅಂತ ನಾನು ಹೇಳುವುದಿಲ್ಲ. ಯಾಕಂದರೆ ನಿಮ್ಮ ಸ್ಥಿತಿಗತಿ ನೋಡಬೇಕಲ್ಲ. ನನಗೆ ಒಂದು ಕಾಲದಲ್ಲಿ 8-16 ಕಿಲೋಮೀಟರ್ ಬರೆ ಕಾಲಲ್ಲಿ ನಡೆದು SLC ಮಾಡಿದವ ನಾನು. ಹಾಗಂತ ಈಗ ಏನು ಸಮಸ್ಯೆ ಇಲ್ಲ. ನನಗೆ 12 ಎಕರೆ ಜಮೀನಿದೆ, ಅಡಿಕೆ ತೋಟ ಉಂಟು, ರಬ್ಬರ್ ತೋಟ ಉಂಟು, ಒಬ್ಬ ಮಗ ಮಾಸ್ಟ್ರು, 12 ಟೀಚರು, ನಮ್ಮಲ್ಲಿ ಬೇಕಾದ ವಾಹನಗಳೆಲ್ಲ ಉಂಟು. ಹಾಗೆ ಸಮಾಜ ನಮಗೇನು ಕೊಟ್ಟಿತ್ತಲ್ಲ, ಸಮಾಜಕ್ಕೆ ನಾವೇನು ಕೊಡ್ಬೋದು ಅಂತ ಆಲೋಚನೆ ಮಾಡೋದು ನಾನು. ಹಾಗಾಗಿ ವಿದ್ಯಾರ್ಥಿ ವೇತನ ಹೇಳಲಿಕ್ಕಾಗಿ ಎಲ್ಲ ಕಡೆ ಸುತ್ತುತ್ತಾ ಇದ್ದೇನೆ, ಎಷ್ಟು ಸಾಧ್ಯವೋ ಅಷ್ಟು ನನ್ನಿಂದ.